ಅವನ ಮನೆ ಹೆಚ್ಚು ಹಸಿರಿನ ಗದ್ದೆಗಳ ಪಕ್ಕದಲ್ಲಿತ್ತು. ಆ ದಿನ ರಾಜು ತನ್ನ ಹೊಲಕ್ಕೆ ಹೋಗುತ್ತಿದ್ದನು. ದಾರಿಯು ಕಾಡಿನು ಹಾದು ಈವ ಬಳಿಯಿತ್ತು. ಇದ್ದಕ್ಕಿದ್ದಂತೆ ಆತನು ನೆಲದ ಮೇಲೆ ಏನೋ ಹೊಳೆಯುವುದನ್ನು ನೋಡಿದನು. ಅದು ಚಿನ್ನದ ನಾಣ್ಯಗಳು ತುಂಬಿದ ಭಾರವಾದ ಚೀಲವಾಗಿತ್ತು. ರಾಜುವಿನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡವಾದವು. ಇದು ಯಾರ ಹಣ ಇರಬಹುದು ಎಂದು ಆತನು ಯೋಚಿಸಿದನು. ಆತನು ಚೀಲವನ್ನು ತೆಗೆದುಕೊಳ್ಳಲಿಲ್ಲ. ಅದನ್ನು ಅಲ್ಲೇ ಇಟ್ಟನು. ರಾಜು ಮಾಲೀಕರಿಗಾಗಿ ಕಾಯಲು ನಿರ್ಧರಿಸಿದನು. ಆತನು ಮರದ ಕೆಳಗೆ ಕುಳಿತು ದಾರಿಯತ್ತ ದೃಷ್ಟಿನೆಟ್ಟನು. ವ್ಯಾಪಾರಿಯ ಹೆಸರು ಮಾಯಾ. ಆತನು ತುಂಬಾ ದುಃಖಿತನಾಗಿದ್ದನು. ನನ್ನ ಚಿನ್ನದ ಚೀಲ ಕಳೆದು ಹೋಗಿದೆ ಎಂದು ಆತನು ಅಳುತ್ತಿದ್ದನು. ರಾಜು ತಕ್ಷಣ ಎದ್ದು ನಿಂತನು. ದಯವಿಟ್ಟು ನಿಲ್ಲಿ, ನೀವು ಏನಾದ್ರೂ ಕಳೆದುಕೊಂಡಿದ್ದೀರಾ? ರಾಜು ತಕ್ಷಣ ಎದ್ದು ನಿಂತನು. ದಯವಿಟ್ಟು ನಿಲ್ಲಿ, ನೀವು ಏನಾದ್ರೂ ಕಳೆದುಕೊಂಡಿದ್ದೀರಾ ಎಂದು ಕೇಳಿದನು. ಮಾಯಾ ರಾಜುವನ್ನನು ಸಂಶಯದಿಂದ ನೋಡಿದನು. ಹೌದು, 100 ಚಿನ್ನದ ನಾಣ್ಯಗಳಿದ್ದ ಚೀಲ ಕಳೆದುಕೊಂಡೆ, ಮಾಯಾ ಹೇಳಿದನು. ಮಾಯಾ ಗಾಬರಿಗೊಂಡನು. ಆತನು ಸುಳ್ಳು ಹೇಳಿದ್ದನು. ರಾಜು ಚೀಲವನ್ನು ಮಾಯಾಗೆ ಕೊಟ್ಟನು. ಅದು ಸರಿಯಾದ ಚೀಲವಾಗಿತ್ತು. ಮಾಯಾ ನಾಚಿಕೆಪಟ್ಟು ರಾಜುವಿನ ಕ್ಷಮೆ ಕೇಳಿದನು. ನಿಮ್ಮ ಪ್ರಾಮಾಣಿಕತೆ ನನಗೆ ಒಂದು ದೊಡ್ಡ ಪಾಠ, ಮಾಯಾ ಹೇಳಿದನು. ನನಗೆ ಒಂದು ದೊಡ್ಡ ಪಾಠ, ಮಾಯಾ ಹೇಳಿದನು.